ಕೇಳಿ ಒಂದು ಸ್ವಲ್ಪ. ಈಗ ನಾನು ಹೇಳೋದೇನೆಂದರೆ, ಒಂದು ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನಾನು ಒಂದು ಹೆಣ್ಣು, ಆದ್ರೂ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಹೆಣ್ಮಕ್ಳು ಏನು ಅಂದರೆ, ಈಗ ಸಪೋಸ್ ನಾನೇನು ಅನ್ಕೋತೀನಂದರೆ, ಎದುರುಗಡೆ ವ್ಯಕ್ತಿ ನನ್ನ ಮನಸ್ಸಿನಲ್ಲಿರೋ ತಿಳ್ಕೊಂಡು ಆ ಥರ ನಡ್ಕೋಬೇಕಂತ ನಾನು ಅಂದ್ಕೊಳ್ತೀನಿ. ನನ್ನ ಜೊತೆ ಆ ಥರನೇ ಇರಬೇಕಂತ ನಾನು ಅಂದ್ಕೊಳ್ತೀನಿ. ಆದರೆ ಹಾಗೆ ಒಂದು ಸಾರಿ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಈಗ ನಮ್ಮ ಮನಸ್ಸಿನಲ್ಲಿರೋ ಮಾತುಗಳನ್ನು ತಿಳ್ಕೊಂಡು ಅವರು ನಡಿಬೇಕಂದ್ರೆ ಅವರೇನು ಮಹಾಪುರುಷರಲ್ಲ. ಆ್ಯಕ್ಚುಲಿ ಯಾರ ಮನಸ್ಸಿನ ಮಾತು ಯಾರಿಗೂ ಗೊತ್ತಾಗಲ್ಲ ರೀ. ನೀವೇ ಆಲೋಚಿಸಿ. ಯಾಕಂದರೆ ಒಂದು ಮಗು ಅತ್ತಾಗ್ಲೇ ಗೊತ್ತಾಗೋದು ತಾಯಿಗೆ ಮಗು ಹಸ್ದಿದೆ ಅನ್ನೋದು. ಅದೇ ಥರ ನಾವು ಬಾಯಿ ಬಿಚ್ಚಿ ಹೇಳಿದಾಗಲೇ ಎದುರುಗಡೆ ಇರೋ ವ್ಯಕ್ತಿಗೆ ಗೊತ್ತಾಗೋದು ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು. ನಾವು ಎಲ್ಲ ಬಿಟ್ಕೊಂಡು ಮುಖ ಒಬ್ಬಿಸ್ಕೊಂಡು ಕೂಡ್ತೀವಿ, ಯಾಕೆ ಗೊತ್ತಾಗಲ್ವಾ ಇವರಿಗೆ ಅಂತ. ತಪ್ಪಲ್ವ ರೀ ಅದು? ಪ್ಲೀಸ್ ಮನಸ್ಸಿನಲ್ಲಿರೋ ಮಾತನ್ನು ನೀವು ಬಿಚ್ಚಿ ಹೇಳ್ತಾ ಇರಿ, ಮನಸ್ಸಿನಲ್ಲಿ ಇಟ್ಕೋಬೇಡಿ ಅವರೇ ತಿಳ್ಕೊಳ್ಳಿ ಅಂತ. ಪಾಪ ಅವರಾದರೂ ಏನು ಮಾಡ್ತಾರೆ, ಹೌದಲ್ವಾ?